ಪ್ರೀತಿಯ ಮಕ್ಕಳೇ, ನಿಮಗೆಲ್ಲ ಇವತ್ತಿನ ಬೆಳಗಿನ ಶುಭೋದಯಗಳು. ನೀವೆಲ್ಲ 9ನೇ ತರಗತಿಯನ್ನು ಮುಗಿಸಿಕೊಂಡು 10ನೇ ತರಗತಿಗೆ ಬಂದಿದ್ದೀರಾ. ನನ್ನ ಹೆಸರು ಎನ್ ಹಂಪಣ್ಣರಾವ್, ಸರ್ಕಾರಿ ಸಿದ್ದೇಶ್ವರ ಪ್ರೌಢಶಾಲೆ ಚಿತ್ರದುರ್ಗ. ಈಗ ನಾನು ಕಲಾಶಾಸ್ತ್ರ ಸಹಶಿಕ್ಷಕಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮಕ್ಕಳೇ, ಇವತ್ತಿನ ಪಾಠದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವತ್ತು ಮೊದಲನೇ ಅಧ್ಯಾಯ ಇತಿಹಾಸದಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ ಆಗಮನದ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ ಆಗಮನ. ಮಕ್ಕಳೇ, ಈ ಪಾಠದ ಕೆಲವು ಪ್ರಮುಖ ಅಂಶಗಳು ನಮಗೆ ತಿಳಿದುಕೊಳ್ಳಬಹುದು. ಭಾರತಕ್ಕೆ ಯುರೋಪಿನಲ್ಲಿ ಒಂದು ವ್ಯಾಪಾರ ಸಂಬಂಧ ಹೇಗಿತ್ತು ಅನ್ನೋ ಬಗ್ಗೆ ನಾವೀಗ ನೋಡೋಣ. ಅದಕ್ಕೆ ವ್ಯಾಪಾರ ಸಂಬಂಧ ಹೇಗಿದೆ, ಆಮೇಲೆ ಭಾರತಕ್ಕೆ ಯುರೋಪಿಯನ್ ಬಂದಂಥ ಜನರು ಯಾರ್ಯಾರು ಅನ್ನೋ ವಿಷಯ ನಾವೀಗ ತಿಳಿದುಕೊಳ್ಳಬಹುದು. ಭಾರತಕ್ಕೆ ಯಾರ್ಯಾರು ಬಂದರು ಅನ್ನೋ ಬಗ್ಗೆ, ನಾವು ಯುರೋಪಿಯನ್ ಯಾರ್ಯಾರು ಬಂದರು ಅನ್ನೋ ಬಗ್ಗೆ ಈ ಪಾಠ ತಿಳ್ಕೊಳ್ಳೋಣ. ಇನ್ನು ಯುರೋಪಿಯನ್ ರಾಜಕೀಯ ಏಳಿಗೆ ಬಗ್ಗೆ ಹಿನ್ನೆಲೆ ಏನೇನಿದೆ, ಬ್ಯಾಕ್ಗ್ರೌಂಡ್ ಏನು ಅನ್ನೋದು ವಿಷಯ ತಿಳ್ಕೊಳ್ಳೋಣ. ಅದೇ ರೀತಿ ಕರ್ನಾಟಕ ಯುದ್ಧಗಳು ಮುಂತಾದ ತಿಳ್ಕೊಳ್ಳೋಣ. ಆಮೇಲೆ ಮುಖ್ಯವಾಗಿ ಕದನಗಳು ಅವ್ಯಾವ ಅಂದರೆ ಒಂದು ಪ್ಲಾಸ್ಟಿಕ್ ಕದನ, ಬಕ್ಸಾರ ಕದನ ಮತ್ತು ದ್ವಿಪ್ರಭುತ್ವ ಪದ್ಧತಿ. ಈ ಒಂದು ಪದ್ಧತಿ ಈ ಒಂದು ಪಾಠದಲ್ಲಿ ಇದೆ ಮಕ್ಕಳು. ಅದೇ ರೀತಿಯಾಗಿ ಈ ಬ್ರಿಟಿಷರ ಆಕ್ರಮಣ ಐತಿ. ಬ್ರಿಟಿಷರು ನಮ್ಮ ದೇಶದ ಜನರಲ್ಲಿ ಯಾವ ರೀತಿ ನಾವು ಆಕ್ರಮಣ ಮಾಡಿದ್ರು ಅನ್ನೋ ವಿಷಯವನ್ನು ನಾವು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ನೀವೆಲ್ಲ ಗೊತ್ತು, ಭಾರತವು ಒಂದು ಜಾತ್ಯತೀತ ರಾಷ್ಟ್ರ, ಸಮೃದ್ಧ ರಾಷ್ಟ್ರ ಮತ್ತು ಉನ್ನತ ಶ್ರೇಣಿಯಲ್ಲಿರ್ತಕ್ಕಂಥ ಒಂದು ಎಲ್ಲ ಖನಿಜ ಸಂಪನ್ಮೂಲ, ಸಸ್ಯ ಸಂಪನ್ಮೂಲ ಮತ್ತು ಬೆಳವಣಿಗೆ ಎಲ್ಲ ನಾವು ನೋಡಿದಂಥದ್ದು ಶ್ರೀಮಂತ ರಾಷ್ಟ್ರವಾಗಿ ನಾವು ಕಂಡ್ವಿ. ರಾಜ ಮಹಾರಾಜ ಕಾಲದಲ್ಲಿಯೂ ಸಹ ಶ್ರೀಮಂತರಾದಂಥ ನಮ್ಮ ದೇಶ ನಮಗೆ ಯುರೋಪಿಯನ್ ವ್ಯಾಪಾರಕ್ಕಾಗಿ ಬಂದ ಮೇಲೆ ಅಲ್ಲೇನಾಯಿತು, ಒಂದು ಅಧೀನದಲ್ಲಿ ಪರಿಕರ ಅಧೀನದಲ್ಲಿ ಇರುವ ಒಂದು ಸ್ಥಿತಿ ನಮ್ಮ ದೇಶದಲ್ಲಿ ಒಂದು ಉದ್ಭವ ಆಯಿತು. ಅದು ಯಾಕಪ್ಪ ಅಂದರೆ, ನಮ್ಮ ದೇಶದಲ್ಲಿ ಬೆಳೆತಕ್ಕಂಥ ಒಂದು ಸಂಬಾರ ಪದಾರ್ಥಗಳು, ಆಮೇಲೆ ಮಸಾಲೆ ವಸ್ತುಗಳು, ಹತ್ತಿ ಬಟ್ಟೆ, ಕುದುರೆಗಳು ಇವೆಲ್ಲ ನಮ್ಮ ದೇಶದಲ್ಲಿ ಸಮೃದ್ಧವಾಗಿ ದೊರೀತಾ ಇದ್ದವು. ಅವುಗಳನ್ನು ವ್ಯಾಪಾರಗೋಸ್ಕರವಾಗಿ ಬ್ರಿಟಿಷರು ಅಥವಾ ಯುರೋಪಿಯನರು ಭಾರತಕ್ಕೆ ಬಂದರು. ಅದೇ ರೀತಿಯಾಗಿ ಇಲ್ಲಿ ಈ ಎರಡು ದೇಶ ನಡೆಯುವ ಸಂಬಂಧ ಯಾವತ್ತಪ್ಪ, ಪ್ರಾಚೀನ ಕಾಲದಿಂದ ನಡೆಯುವಂಥ ಸಂಬಂಧ. ಬ್ರಿಟಿಷರು ಪ್ರಾಚೀನ ಕಾಲದಲ್ಲೂ ಅಂದರೆ ಇತಿಹಾಸ ಪೂರ್ವ ಕಾಲದಿಂದಲೂ ಈ ನಡೆದು ಬಂದಂಥ ಕಾಲವನ್ನು ನಾವು ಬ್ರಿಟಿಷರು ಅಂತ ಇಲ್ಲಿ ಕರಿತೀವಿ. ಇದನ್ನ ವಾಣಿಜ್ಯ ಸಂಪರ್ಕಕ್ಕೆ ಏರ್ಪಟ್ಟಿದ್ದು, ಎಲ್ಲ ವ್ಯಾಪಾರ ಸಂಬಂಧಪಟ್ಟಿದ್ದಂಥ ವಿಷಯವಾಗಿದ್ದು. ಅದೇ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಏನೇನು ಸಾಂಬಾರ ಪದಾರ್ಥಗಳು, ಯಾವ ಸಂದರ್ಭ ಪದಾರ್ಥಗಳು, ದಾಲ್ಚಿನ್ನಿ, ಮೆಣಸು, ಜೀರಿಗೆ, ಏಲಕ್ಕಿ, ಶುಂಠಿ ಮುಂತಾದ ಉತ್ಪನ್ನಗಳಿಗೆ ಯುರೋಪಿಯನ್ನಲ್ಲಿ ಅಪಾರ ಬೇಡಿಕೆ. ಯಾಕಪ್ಪ ಅಂದರೆ ಯುರೋಪಿಯನ್ನರು ಬಹಳ ಒಂದು ಶೀತಲವಾದ ಪ್ರದೇಶದಿಂದ ಅಲ್ಲಿ ಪ್ರಾಣಿಗಳ ಮಾಂಸವನ್ನು ತಿನ್ನುವ ಸ್ಥಿತಿ ಇತ್ತು. ಆ ಪ್ರಾಣಿಯನ್ನು ಆಹಾರವನ್ನು ಮಾಡಿಕೊಂಡು ಅವರಿಗೆ ಸಾಂಬಾರ ಪದಾರ್ಥಗಳು ಅವಶ್ಯವಾಗಿ ಇತ್ತು. ಯಾಕಂದ್ರೆ ಅವ್ರ ಮಾಂಸಾಹಾರಿ. ಆ ಕೋಲ್ಡ್ ಪ್ರದೇಶದಿಂದ, ತಂಪಾದ ಪ್ರದೇಶದಿಂದ ಅಲ್ಲಿ ಸಾಂಬಾರ ಪದಾರ್ಥಗಳು ವಿಪರೀತವಾಗಿ ಕೊರತೆ ಇರುತ್ತ ನಮ್ಮ ದೇಶದಿಂದ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು. ನಮ್ಮ ದೇಶದಿಂದ ಅವರು ಸಾಂಬಾರ ಪದಾರ್ಥಗಳು ವ್ಯಾಪಾರ ಮಾಡಿಕೊಂಡು ಅಂದರೆ ಕೊಂಡುಕೊಂಡು ನಮ್ಮ ದೇಶದಿಂದ ಅವರು ವಿದೇಶಕ್ಕೆ ಹೋಗ್ತಾ ಇದ್ದರು. ಹಾಗೆ ಅವರು ನಡೀತಕ್ಕಂಥ ಒಂದು ವ್ಯಾಪಾರ ಸಂಪರ್ಕ ತದೇಕಚಿತ್ತವಾಗಿ ಕಂಟಿನ್ಯೂ ಆಗಿ ಮುಂದುವರಿಯುತ್ತಾ ಆ ಒಂದು ವ್ಯವಸ್ಥೆ ಇಲ್ಲಿ ಕಂಡು ಬಂತು. ಇದು ಯಾವಾಗ ನೋಡಿ ಬೇಕಿತ್ತು, ಮಧ್ಯಕಾಲದಲ್ಲಿ ಸಹ ಯುರೋಪ್ ಮತ್ತು ಭಾರತ ಮತ್ತು ಇತರ ಏಷ್ಯಾ ದೇಶಗಳಲ್ಲಿ ವ್ಯಾಪಾರ ಸಂಪರ್ಕ ಇತ್ತು, ಮುಂದುವರಿಯಿತು. ಏಷ್ಯಾ ಸರಕುಗಳು ಅರಬ್ ರಾಷ್ಟ್ರಗಳ ವರ್ತಕರು ಪೂರ್ವ ರೋಮನ್ ಬೈಜಂಟಿಯನ್ ಸಾಮ್ರಾಜ್ಯ ಜೊತೆಗೆ ಇದು ನಡೆಯಿತು. ಬೈಜಂಟಿಯನ್ ಒಂದು ಸಾಮ್ರಾಜ್ಯ ಜೊತೆಗೆ ಸಂಚಾರ ಮಾಡಿಕೊಳ್ಳುವ ವರ್ತಕರು ಅರಬ್ ವರ್ತಕರು ಪೂರ್ವ ರೋಮನ್ ಬೈಜಂಟಿಯನ್ ಸಾಮ್ರಾಜ್ಯ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ಮೂಲಕವಾಗಿ ನಗರಕ್ಕೆ ಪ್ರವೇಶಿಸಿದರು. ಅಲ್ಲಿಂದ ಇಟಲಿಯ ರೋಮ್ ಸಾಮ್ರಾಜ್ಯದ ಒಂದು ಭಾಗವಾದ ವರ್ತಕರು ಸಹ ಅವುಗಳನ್ನು ಕೊಂಡುಕೊಂಡು ತಮ್ಮ ದೇಶದ ವ್ಯಾಪಾರ ಸಂಪರ್ಕಗಳನ್ನು ನೋಡಿಕೊಂಡರು. ಈ ರೀತಿ ನೋಡಿಕೊಂಡಿದ್ದರಿಂದ ಅಲ್ಲಿ ಯುರೋಪಿಯ ದೇಶಗಳಲ್ಲಿ ಮಾಡ್ತಾ ಇದ್ದರು. ಆವಾಗ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧಗಳು ಕಾನ್ಸ್ಟಾಂಟಿನೋಪಲ್ ಮೂಲಕವಾಗಿ ಅಂದರೆ ಭೂಮಾರ್ಗದ ಮೂಲಕವಾಗಿ ನಡೀತಾ ಇತ್ತು. ಆ ಭೂಮಾರ್ಗದ ಮೂಲಕ ನಡೀತಾ ಇರುವಾಗ ಅಲ್ಲೇನಾಯಿತು, ಟರ್ಕರು ಕಾನ್ಸ್ಟಾಂಟಿನೋಪಲ್ 1453ರಲ್ಲಿ
1453ರಲ್ಲಿ ಆಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಆಗ ಏಷ್ಯಾ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯ ಸಾಧಿಸಿದರೆ ಯುರೋಪಿನ ದೇಶದ ವ್ಯಾಪಾರ ಇಟಲಿ ವರ್ತಕರು ಏಕಸ್ವಾಮ್ಯ ಸಾಧಿಸಿದರು. ಏಷ್ಯಾದ ಸರಕುಗಳು ಇಟಲಿ ಮೇಲೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ನಾವಿದೆ ಕಾಣ್ತೀವಿ. ಅದೇ ರೀತಿಯಾಗಿ ಆಮೇಲೆ ಅವರು ಏಕಸ್ವಾಮ್ಯವನ್ನು ಸಾಧಿಸಿ ಯುರೋಪ್ ರಾಷ್ಟ್ರದ ಜೊತೆಗೆ ವ್ಯಾಪಾರ ಸಂಪರ್ಕ ಹೊಂದಿದ್ರು. ಏಷ್ಯಾ ಸರಕುಗಳು ಇಟಲಿ ವರ್ತಕರಿಗೆ ಒಳ್ಳೆ ಲಾಭ ತಂದುಕೊಡ್ತು. ಇಟಲಿಯ ವರ್ತಕರಿಗೆ ಒಳ್ಳೆ ಲಾಭವನ್ನು ತಂದುಕೊಡ್ತು. ಆ ರೀತಿ ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ ಯುರೋಪ್ ಮತ್ತು ಏಷ್ಯಾ ದೇಶಗಳ ನಡುವೆ ವ್ಯಾಪಾರ ಸಂಪರ್ಕಗಳು ಕಾನ್ಸ್ಟಾಂಟಿನೋಪಲ್ ಮೂಲಕವಾಗಿ ಭೂಮಾರ್ಗದ ಮೂಲಕವಾಗಿ ನಡೀತಾ ಇತ್ತು. ಭೂಮಾರ್ಗದ ಮೂಲಕವಾಗಿ ನಡೀತಾ ಇದ್ದಿದ್ದರಿಂದ ಅಲ್ಲೇ ಅವರಿಗೆ ನಡೀತಿತ್ತು. 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲವನ್ನು ವಶಪಡಿಸಿಕೊಂಡರು. ಏನ್ ಮಾಡಿದರೆ ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡ ಮೇಲೆ ಆ ಭೂಮಾರ್ಗಗಳನ್ನು ಟರ್ಕರು ಕ್ಲೋಸ್ ಮಾಡಿದರು. ಅಂದರೆ ಆ ಮಾರ್ಗದ ಎಲ್ಲ ಸರಕು ವಾಹನಗಳಿಗೆ ಅಡೆತಡೆ ಉಂಟು ಮಾಡಿ ಆ ಭೂಮಾರ್ಗವನ್ನು ಮುಚ್ಚಿಕೊಂಡ ನಂತರ ಯುರೋಪಿನ ವ್ಯಾಪಾರ ಸಂಪರ್ಕ ಏನಾಯಿತು ಕಡಿತಗೊಂಡು ಕಡಿತಗೊಂಡ ಮೇಲೆ ಅವರು ಏನಾಯಿತು ವ್ಯಾಪಾರದ ಒಂದು ನೀತಿ ನಿಂತ ಮೇಲೆ ಅವರ ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಂಡಿತು. ಆರ್ಥಿಕ ಪರಿಸ್ಥಿತಿ ಏನಾಯಿತು ಕುಂಠಿತಗೊಂಡ ಮೇಲೆ ಅವರು ನಿರ್ವಹಿಸದೆ ಅವರು ಆರ್ಥಿಕ ಕುಸಿತವನ್ನು ಕಂಡುಬಂತು. ಆರ್ಥಿಕ ಕುಸಿತ ಕಂಡುಬಂದ್ರಿಂದ ಆಮೇಲೆ ಸಿಕ್ಕ ಅವಕಾಶಗಳನ್ನು ತಪ್ಪಿಸಿಕೊಂಡು ಆಮೇಲೆ ಮಾರ್ಗಗಳನ್ನು ಮುಚ್ಚಿದ್ರು. ಆಮೇಲೆ ತೀವ್ರತರವಾದ ತೆರಿಗೆಯನ್ನು ಹಾಕಿದ್ರು ಯಾರು ಟರ್ಕರು. ಆಮೇಲೆ ಇದಕ್ಕೊಂದು ವರ್ತಕರಿಗೆ ಆ ಮಾರ್ಗದ ಲಾಭವಾಗಿ ಅಷ್ಟು ಪರಿಣಮಿಸವಾಗಲಿಲ್ಲ. ಇದೇ ವೇಳೆ ಇಟಲಿ ವರ್ತಕರು ಏಕಸ್ವಾಮ್ಯ ಹೊಂದಲಿಕ್ಕೆ ಸ್ಪೇನ್, ಪೋರ್ಚುಗಲ್ ಮೊದಲಾದ ಯುರೋಪಿಯನ್ ದೇಶಗಳ ರಾಜರು ಆ ವ್ಯವಸ್ಥೆಯಲ್ಲಿ ಮಾಡಿಕೊಂಡರು. ಸಮುದ್ರ ಮಾರ್ಗವನ್ನು ಕಂಡಿಬೇಕಂತ ಅವರು ತರ್ಕ ಮಾಡಿದರು. ಆ ರೀತಿ ನಾಯಕರನ್ನು ಪ್ರೋತ್ಸಾಹಿಸಿದರು. ಈಗ ಅವರು ಹೊಸ ಜಲಮಾರ್ಗ ಕಂಡಿಬೇಕಂತೇಳಿ ಅವರು ಏನ್ ಮಾಡಿದ್ರು ಆಟೋಮನ್ ಟರ್ಕರವನ್ನು ವಶಪಡಿಸಿಕೊಂಡ ನಂತರ ಈ ಒಂದು ಸನ್ನಿವೇಶಗಳು ಇಲ್ಲಿ ಕಂಡು ಬಂತು. ಇನ್ನ ಹೊಸ ಜಲ ಕಂಡಿರಬೇಕಪ್ಪ, ಹೊಸ ಜಲ ಕಂಡಿರ್ಬೇಕಾದ್ರೆ ಅವರೇನ್ ಮಾಡಿದ್ರು ಸಮುದ್ರ ಮಾರ್ಗ ಮೂಲಕವಾಗಿ ಏಕಸ್ವಾಮ್ಯ ಹೊಂದಿಲ್ಲ. ಅವರು ಭೂಮಾರ್ಗ ಮುಚ್ಚಿದ್ದಿಲ್ಲ. ಅವರು ನಿರ್ವಹಿಸದೆ ಅವರು ಸಮುದ್ರ ಮಾರ್ಗವನ್ನು ಕಂಡುಹಿಡಿದರು. ಅದೇ ರೀತಿಯಾಗಿ ಯುರೋಪಿನ ಪೋರ್ಚುಗಲ್, ಸ್ಪೇನ್ ಇವೆಲ್ಲ ರಾಷ್ಟ್ರಗಳಿಂದ ಅಲ್ಲಿಯ ನಾವಿಕರು ಈ ಸಮುದ್ರದ ಮೂಲಕ ವ್ಯಾಪಾರ ಸಂಪರ್ಕ ಮಾಡಿಕೊಡ್ಬೇಕಂತೇಳಿ ಅವರು ಪ್ರಾರಂಭ ಮಾಡಿದರು. ಅಲ್ಲಿಯ ರಾಜ್ಯದವರಿಗೆ ಎಲ್ಲ ರೀತಿಯ ಸವಲತ್ತನ್ನು ಮಾಡಿಕೊಟ್ಟರು. ಆ ಸವಲತ್ತು ಮಾಡೋದ್ರಿಂದ ಅವರ ಒಂದು ನೌಕಾಯಾನಕ್ಕೆ ಒಂದು ಹಾನಿಯನ್ನು ಆಡಿ ಅವರು ವ್ಯಾಪಾರವನ್ನು ಭಾರತಕ್ಕೆ ಜಲಮಾರ್ಗ ನೀಡಬೇಕಂತ ಒಂದು ವ್ಯವಸ್ಥೆನ ಮಾಡಿದರು. ಅದೇ ರೀತಿಯಾಗಿ 1498ರಲ್ಲಿ ವಾಸ್ಕೋ ಡಿ ಗಾಮನು ಸಹ ಅವನು ದಕ್ಷಿಣ ಆಫ್ರಿಕಾದ ಗುಡ್ಡೋ ಭೂಷದ ಮುಖಾಂತರವಾಗಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡಿದ್ದಕ್ಕೆ ಮಾಡಿದ. ಆಮೇಲೆ ಅದೇ ರೀತಿ ಎಲ್ಲ ನಾಯಕರು ಆ ಮಾರ್ಗವನ್ನು ಹೋದಾಗ ಅಲ್ಲೇನಾಯಿತು ದೊಡ್ಡ ಬಿರುಗಾಳಿ ಬೀಸಿದರೆ ಕೆಲವು ನಾಯಕರು ಮತ್ತೆ ವಾಪಸ್ಸು ತಮ್ಮ ದೇಶಗಳಿಗೆ ವಾಪಸ್ಸು. ಅದೇ ರೀತಿ ಕ್ರಿಸ್ಟೋಫರ್ ಕೊಲಂಬಸ್ ಸಹ ಅವನೇ ಹೇಳಿದ ಭೂಮಿ ದುಂಡಗಿದೆ ಅಂತ ಹೇಳ್ತಿದ್ದಲ್ಲ. ಆದರೆ ಜನರನ್ನು ಇಲ್ಲ, ಭೂಮಿ ಚಪ್ಪಟೆಯಾಗಿದೆ, ಇನ್ನು ಪಶ್ಚಿಮಕ್ಕೆ ಹೋದರೆ ನಿಮ್ಮ ಹಡಗು ಮುಳುಗ್ತೈತೆ ಅಂತೇಳಿ ಜನರು ಎದುರಿಸಿದರು. ಆದರೂ ಅವರು ಎದುರಲಿಲ್ಲ. ಅವನೇ ಹೇಳಿದ ನೇರವಾಗಿ ಪಶ್ಚಿಮದ ಮೂಲಕವಾಗಿ ಹೊಸ ನಡುಗಡ್ಡೆಯನ್ನು ಕಂಡಿದ್ದ ಕ್ರಿಸ್ಟೋಫರ್ ಕೊಲಂಬಸ್. ಆ ನಡುಗಡ್ಡೆಯನ್ನು ಕಂಡಿದ್ದರಿಂದ ಅದಕ್ಕೆ ಅಂದರೆ ಅಮೆರಿಕ ಅಂತ ನಡುಗಡ್ಡೆಯನ್ನು ಕಂಡಿದ ಮೇಲೆ ಅವನು ಒಂದು ಪರ್ಯಟನ ಮಾಡಿದ. ಹೀಗೆ ಭಾರತದ ಒಂದು ನಡುವೆ ವ್ಯಾಪಾರ ಸಂಪರ್ಕ ಬೆಳೆಸಿ ಜಲಮಾರ್ಗ ಕಂಡಿದ್ದ ವಾಸ್ಕೋ ಡಿ ಗಾಮ ಮತ್ತು ಕ್ರಿಸ್ಟೋಫರ್ ಕೊಲಂಬಸ್, ಆಮೇಲೆ ಅಮೆರಿಕ ವೆಸ್ಪುಚ್ಚಿ, ಈ ಎಲ್ಲ ಆಮೇಲೆ ಮೆಡಲ್ ಕ್ಲಾಸ್ ಈನೆಲ್ಲ ಜನರು ಸಂಪರ್ಕ ಮಾಡಿ. ಆದರೆ ಅವ್ರು ನೌಕಾಯನ ಮಾಡ್ತಾರೆ. ಅವರು ಒಂದು ಕೆಲವು ಯಂತ್ರಗಳನ್ನು ಬಳಸಿದರು. ಏನಪ್ಪ ಯಂತ್ರಗಳು? ಯಾವಪ್ಪ ಅಂದರೆ ದಿಕ್ಸೂಚಿ ಅವರು ಆವಿಷ್ಕಾರ ಮಾಡಿದಂಥ ಶೋಧನೆ ಮಾಡಿದಂಥ ಒಂದು ವ್ಯವಸ್ಥೆ ಹೊಸ ವೈಜ್ಞಾನಿಕವಾದ ರೀತಿಯಲ್ಲಿ ನೋಡಿದರೆ ಮುಂದೆ ದಿಕ್ಸೂಚಿ, ಅಸ್ಟ್ರೋಲೋ ಅಂದರೆ ನಕ್ಷತ್ರ ನೀತಿ ಮಾಪನ ಮತ್ತು ಸಿಡಿಮದ್ದು ಮೊದಲಾದವುಗಳು ಆ ಒಂದು ನೌಕಾಯಾನಕ್ಕೆ ಒಂದು ಸಾಧ್ಯತೆಯನ್ನು ಕಂಡು ಬಂತು. ಆ ರೀತಿ ಸಾಧ್ಯತೆ ಕಂಡು ಬಂದಾಗ ಅವರು ಏನು ಮಾಡಿದ್ರು ಅಂದರೆ ಆ ಒಂದು ಮೂಲಕವಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡಿದ್ದರು. ಅಂದರೆ ಲಿಸ್ಟ್ ಅವರು ಎಲ್ಲಿಂದ ಪ್ರಾರಂಭ ಮಾಡಿಸಿದ್ರು? ಪೋರ್ಚುಗಲ್ ನಾವಿಕರಿಗೆ ಲಿಸ್ಟನ್ನಿಂದ ಹೊರಟು ಪೋರ್ಚುಗಲ್ ನಾವಿಕರು ವಾಸ್ಕೋ ಡಿ ಗಾಮ, ಲಿಸ್ಟನ್ನಿಂದ ಹೊರಟಂಥ ಪೋರ್ಚುಗಲ್ ನಾವಿಕ ವಾಸ್ಕೋ ಡಿ ಗಾಮನು 1498ರಲ್ಲಿ ಭಾರತದ ಪಶ್ಚಿಮ ಕರಾವಳಿ ತೀರದ ಈಗಿನ ಕೇರಳದ ಕಲಿಕೋಟೆ ಅಥವಾ ಕೋಳಿಕೋಡ್ ಎಂಬಲ್ಲಿ ಅವರು ವ್ಯಾಪಾರವನ್ನು ತಂದು ಅಲ್ಲಿ ಕಾಪಾಡ್ ಎಂಬ ನಗರವನ್ನು ವಾಸ್ಕೋ ಡಿ ಗಾಮನು ಗುಡ್ಡೋ ಭೂಷದ ಮುಖಾಂತರವಾಗಿ ಅವನು ದಕ್ಷಿಣಕ್ಕೆ ಬಂದು ಭಾರತದ ರಾಜನು ಬಹುಮಾನ ಮುಖಾಂತರವಾಗಿ ಅವನು ಒಬ್ಬ ದೊರೆ ಆ
ವಾಸ್ಕೋ ಡಿ ಗಾಮನಿಗೆ ವಾಸ ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟ. ಯಾವ ಹೇಳಿ ಅಲ್ಲಿ ಒಬ್ಬ ಜಾಮೋರಿ ಜಾಮೋರಿ ಎಂಬ ದೊರೆ ವಾಸ್ಕೋ ಡಿ ಗಾಮನ ವ್ಯಾಪಾರ ಮಾಡಲಿಕ್ಕೆ ಅದೇನಪ್ಪ ಪಶ್ಚಿಮ ಕರಾವಳಿಯ ಕೇರಳ ರಾಜ್ಯದ ಕಲ್ಲಿಕೋಟೆ ಅಥವಾ ಕೋಜಿಕೋಡ್, ಕ್ಯಾಲಿಕಟ್ ಈ ಎಲ್ಲ ಒಂದು ಪ್ರದೇಶದಲ್ಲಿ ವ್ಯಾಪಾರ ಸಂಪರ್ಕವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದ ಕಾಪಾಡಿ ಎಂಬಲ್ಲಿ ಬಂದು ಆ ಒಂದು ವಾಸ್ಕೋ ಡಿ ಗಾಮನು 1498ರಲ್ಲಿ ತಲುಪಿದ. ಆ ಮೂಲಕವಾಗಿ ಭಾರತದ ಮತ್ತು ಯುರೋಪಿನ ವ್ಯಾಪಾರ ಸಂಪರ್ಕ ಸುಲಲಿತವಾಗಿ ನಡೆಯಿತು. ಸುಲಲಿತವಾಗಿ ನಡೆದ ಮೇಲೆ ಅಲ್ಲಿ ಹೊಸ ಜಲಮಾರ್ಗ ಕಂಡಿದ್ದಕ್ಕೆ ಯಾರ್ಯಾರು ಕಂಡಿದ್ದ. ಈ ಜಲಮಾರ್ಗವು ಸುಮಾರು ವರ್ಷ ಕಾಲ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಪರ್ಕವಾಗಿ ಮಾರ್ಪಟ್ಟಿತು. ಹೀಗೆ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕ ಸಂಬಂಧವನ್ನು ಹೊಂದಿದ್ರಿಂದ ಇಲ್ಲಿ ಸ್ಟಾಚ್ ಯುರೋಪಿನಲ್ಲಿ ಪೋರ್ಚುಗೀಸರೇ ಮೊದಲು ಅಂದ್ರೆ ಪ್ರಾರಂಭ ಮಾಡಿದ್ದಾರೆ. ಪೋರ್ಚುಗೀಸರು ಪ್ರಾರಂಭಿಸಿದರು. ವಾಸ್ಕೋ ಡಿ ಗಾಮ ಅಂದ್ರೆ ಪೋರ್ಚುಗೀಸರು ಮೊಟ್ಟ ಮೊದಲು ಸಮುದ್ರ ಮಾರ್ಗದ ಮೂಲಕವಾಗಿ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಈಗ ನಿಮಗೆ ತಿಳಿಯುವ 1869ರಲ್ಲಿ ಕೆಂಪು ಸಮುದ್ರ, ಮೆಡಿಟರೇನಿಯನ್ ಸಮುದ್ರಗಳ ಸಂಪರ್ಕಿಸುವಂತೆ ಭೂಮಿಯಾಗಿದ್ದು ಹಡಗುಗಳ ಸಂಚಾರ ಅನುಕೂಲವಾಗುವಂತೆ ಮಾಡಿದರು. ಕಾಲುವೆಯನ್ನು ತೋರಿದರು. ಸುಯೇಜ್ ಕಾಲುವೆ 1869ರಲ್ಲಿ ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರಗಳ ಸಂಪರ್ಕಿಸುವಂತೆ ಭೂಮಿಯನ್ನು ಅಗೆದು ಹಡಗುಗಳ ಸಂಚಾರಕ್ಕೆ ಅನುಕೂಲವಾಗುವಂತೆ ಒಂದು ಕಾಲುವೆಯನ್ನು ಹೊಂದಲು ಈಜಿಪ್ಟ್ ಭೂಪ್ರದೇಶದಲ್ಲಿ ನಿರ್ಮಿಸಲಾಯಿತು. ಇದೇ ಪ್ರಸಿದ್ಧವಾದ ಸುಯೇಜ್ ಕಾಲುವೆ. ಎಂಥ ಕಾಲುವೆ? ಸುಯೇಜ್ ಕಾಲುವೆ. ಈ ಸುಯೇಜ್ ಕಾಲುವೆ ನಿರ್ಮಾಣಗೊಳ್ಳುವವರೆಗೂ ವಾಸ್ಕೋ ಡಿ ಗಾಮ ಕಂಡು ಜಲಮಾರ್ಗವೇ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಸಂಪರ್ಕ ಮಾರ್ಗವಾಗಿತ್ತು. ಏಕೆಂದರೆ ವಾಸ್ಕೋ ಡಿ ಗಾಮ ಮಾರ್ಗವಾಗಿ ಹೋಗುವ ನೌಕೆಗಳು ಆಫ್ರಿಕಾದ ದಕ್ಷಿಣ ತುದಿಯಾದ ಗುಡ್ ಆಫ್ ಗೂಡ್ಸ್ ಮುಖಾಂತರವಾಗಿ ಅವರು ಬಳಸಿ ಹೋಗಬೇಕಾಗಿತ್ತು. ಈ ಮಾರ್ಗವನ್ನು ಕೇಫ್ ಮಾರ್ಗ ಎಂದು ಇಲ್ಲಿ ಕರೀತಾರೆ. ಯಾಕಂದ್ರೆ ಮುಂಬೈಯಿಂದ ಲಂಡನ್ವರೆಗೆ ಕೇಫ್ ಮಾರ್ಗವಾಗಿ 10,800 ನಾಟಿಕಲ್ ಮೈಲ್ ಅಂದ್ರೆ ಒಂದು ನಾಟಿಕಲ್ ಮೈಲಿಗೆ 1.85 ಕಿಲೋಮೀಟರ್ ಅಂತ 10,800 ನಾಟಿಕಲ್ ಮೈಲ್ ದೂರದಲ್ಲಿ ಅವರು ಸುಯೇಜ್ ಕಾಲುವೆ ಮಾರ್ಗವಾಗಿ 6,200 ನಾಟಿಕಲ್ ಮೈಲ್ಗಳಂತ ಸಾಗಿದ್ರು. ಅಂದರೆ ಇದರಿಂದ ಸುಮಾರು ಅರ್ಧದಷ್ಟು ಪ್ರಯಾಣದ ದೂರ ಇಲ್ಲಿನಾಯ್ತು ಕಡಿಮೆಯಾಯಿತು ಅನ್ನೋದು ಇಲ್ಲಿ ಬರುತ್ತೆ. ಇನ್ನ ಯಾವ್ಯಾವ ಕಂಪನಿಗಳು ಬಂದವು? ಯುರೋಪಿಯನ್ ಕಂಪನಿಗಳು ಯಾವ ಬಗ್ಗೆ ನಾವು ತಿಳ್ಕೊಂಡು ಮಕ್ಕಳೇ. ಅದಕ್ಕೆ ಯುರೋಪಿನ ವ್ಯಾಪಾರ ಕಂಪನಿಗಳು. ಯುರೋಪಿನ ವ್ಯಾಪಾರ ಕಂಪನಿ ಯಾವುದು ಅಂದ್ರೆ ಇದು ಮುಖ್ಯವಾಗಿ ನಾವು ಅಂದ್ರೆ ಯಶಸ್ವಿಯಾಗಿ ಪ್ರಯತ್ನಗೊಂಡ ಯುರೋಪಿನರು ಡಚ್ ಬಂದರು, ನಂತರ ಇಂಗ್ಲಿಷ್ ಬಂದರು, ಆಮೇಲೆ ಫ್ರೆಂಚ್ ಬಂದರು. ಯಾರ್ಯಾರು ಬಂದಳಿ? ಮೊದಲು ಬಂದರು ಪೋರ್ಚುಗೀಸರು, ಆಮೇಲೆ ಡಚ್ಚರು, ಹಾಲೆಂಡ್ ದೇಶ, ಆಮೇಲೆ ಇಂಗ್ಲಿಷರು, ಕೊನೆಯದಾಗಿ ಫ್ರಾನ್ಸ್ ದೇಶ. ಹೀಗೆ ಯುರೋಪಿಯನ್ ಕಂಪನಿಗಳು 4 ಜನರು ಇಲ್ಲಿ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅನ್ನೋದು ನಾವು ತಿಳ್ಕೊಬೇಕು. ಆಮೇಲೆ ಇಲ್ಲಿ ಯಾರ್ಯಾರು ಬಂದರು? ಫಸ್ಟ್ ಪೋರ್ಚುಗೀಸರು. ಇವರು ವಾಸ್ಕೋ ಡಿ ಗಾಮ ಸಹ ವ್ಯಾಪಾರ ಬಂದಂತ ಮೊಟ್ಟ ಮೊದಲ ಒಂದು ಯುರೋಪಿಯನ್ ಪೋರ್ಚುಗೀಸರೇ ಭಾರತವನ್ನು ತೊರೆದಂತ ಕೊನೆಯದರು. ಅವರು ಪ್ರಾರಂಭದಲ್ಲಿ ಬಂದರು, ಕೊನೆಯಲ್ಲಿ ಯಾವುದೇ ದೇಶವನ್ನು ಬಿಟ್ಟು ಹೋದರು. ಅದು 1941 ಗೋವಾದಲ್ಲಿ ಪೋರ್ಚುಗೀಸರ ನೌಕೆಗಳು ಇದ್ವು. ಅಲ್ಲಿ ಒಂದು ಜಲಮಾರ್ಗಕ್ಕೆ ಕೊನೆಯದಾಗಿ 1961ರಲ್ಲಿ ಭಾರತ ಬಿಟ್ಟು ಹೋದಂಥವರು ಕೊನೆಯ ವ್ಯಾಪಾರ ಅಂದರೆ ವಿದೇಶಿ ವ್ಯಾಪಾರಿಗಳು ಪೋರ್ಚುಗೀಸರು ಮತ್ತು ಮೊದಲು ಬಂದಂಥವರು ಮೊದಲಿಗರು ಇರ್ತಕ್ಕಂಥವ್ರು ಫ್ರಾನ್ಸ್ ದೇಶ ಇವರು ಪೋರ್ಚುಗೀಸರೇ ಕೊನೆಯದಾಗಿ ಇರ್ತಕ್ಕಂಥವ್ರು ಅಂತ ಆಗಿದೆ. ಇನ್ನು ವಾಸ್ಕೋ ಡಿ ಗಾಮ ನಂತರ ಕೆಲವು ನಾವಿಕರು ಭಾರತದ ಮೇಲೆ ವ್ಯಾಪಾರ ಸಂಪರ್ಕವನ್ನು ಅಧಿಪತ್ಯವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಏಕಶಾಂತಿ ಬಲಪಡಿಸುವ ಒಂದು ಯೋಚನೆ ಅವಾಗ ನೀಲಿ ನೀತಿನ ಒಂದು ತಂದಂತ ಜಾತಿ ಆಲ್ವೇಡ್ ಅವರು ಬಂದರು. ಆಲ್ವೇಡ್ ನೀಲಿ ನೀತಿನ ರೀತಿಯನ್ನು ಜಾರಿ ತಂದ. ಆಲ್ವೇಡ್ ನೀಲಿ ನೀತಿನ ಜಾರಿಯನ್ನು ತಂದನು. ಅದೇ ರೀತಿಯಾಗಿ ಕೋಚ್ ಮೊಟ್ಟಮೊದಲು ಫ್ರೆಂಚರಾಗಿ ಫ್ರಾನ್ಸಿಸ್ ಡಿ ಆಲ್ವೇಡ್ ಭಾರತ ಬಂದ. ಭಾರತದ ಮೇಲೆ ತನ್ನ ಅಧಿಪತ್ಯವನ್ನು ಬದಲು ಸಮುದ್ರ ಮೇಲಿನ ನೌಕಾಶಕ್ತಿ ಬಲಪಡಿಸಲಿಕ್ಕೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ. ಅದಕ್ಕೆ ಬ್ಲೂ ವಾಟರ್ ಪಾಲಿಸಿ ಅಂತ ಇಲ್ಲಿ ಕರೀತಾರೆ. ಆ ಬ್ಲೂ ವಾಟರ್ ಪಾಲಿಸಿಯನ್ನು ಆಲ್ವೇಡ್ ನಂತರ ಬಂದ ಆಲ್ಫೋನ್ಸ್ ಡಿ ಅಲ್ಬುಕರ್ಕ್ ಮತ್ತೆ ಬಂದರು ಆಲ್ಫೋನ್ಸ್ ಡಿ ಅಲ್ಬುಕರ್ಕ್ ಭಾರತ ಪೋರ್ಚುಗೀಸ್ ಸಾಮ್ರಾಜ್ಯ ನಿಜವಾದ ಸ್ಥಾಪಕರಲ್ಲಿ ಅವರು ಸ್ಥಾಪನೆ ಮಾಡಿದಾರು. ಆಲ್ಫೋನ್ಸ್ ಡಿ ಅಲ್ಬುಕರ್ಕ್ ನಿಜವಾದ ಸ್ಥಾಪಕ ಎಂದು ಪ್ರಸಿದ್ಧ ಆಗಿದೆ. ಇವರು ಸಾಮಾನ್ಯ ಶಕ
1510 ಬಂದ. 1510ರಲ್ಲಿ ಬಿಜಾಪುರ ಸುಲ್ತಾನರಿಂದ ಗೋವಾ ವಶಪಡಿಸಿಕೊಂಡ. ಬಿಜಾಪುರ ಸುಲ್ತಾನದಿಂದ ಗೋವಾ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡ ನಂತರ ಪೋರ್ಚುಗೀಸರು ಆಡಳಿತ ಕೇಂದ್ರವಾಗಿ ಅಲ್ಲಿ ಪರಿವರ್ತನೆಯನ್ನು ಮಾಡಿದರು. ಮುಂದೆ ಒಂದು ಶತಮಾನ ಕಾಲ ಭಾರತ ವ್ಯಾಪಾರ ಮೇಲೆ ರಾಷ್ಟ್ರಾದ್ಯಂತ ಏಕಸ್ವಾಮ್ಯ ಹೊಂದಿದ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರ ಆಗಮನ ನಂತರ ರಾಜಕೀಯವನ್ನು ಕಳೆಗುದಿಲ್ಲ. ಆದ ಕಾಲಕ್ಕೆ ಅವರ ಆಡಳಿತ ಮುಗಿಯಿತು. ಇನ್ನು ಮುಂದೆ ಬರ್ತಕ್ಕಂಥವ್ರು ಡಚ್ಚರು. ಇವರ ಸ್ಥಳ ಯಾರಪ್ಪ? ಹಾಲೆಂಡ್, ನೆದರ್ಲ್ಯಾಂಡ್ ಡಚ್ಚರು. ಅವರಿಗೆ ಪೂರ್ವ ದೇಶಗಳಲ್ಲಿ ವ್ಯಾಪಾರ ಸಂಪರ್ಕ ಉದ್ದೇಶದಿಂದ 1602ರಲ್ಲಿ ಯುನೈಟೆಡ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿ ಅಲ್ಲಿ ಅವರು ಭಾರತ ಮತ್ತು ಯುರೋಪಿನಲ್ಲಿ ವ್ಯಾಪಾರ ಸಂಪರ್ಕವನ್ನು ಅವರು ಸುಮಾತ್ರ, ಜಾವ ಮುಖಾಂತರವಾಗಿ, ಇಂಡೋನೇಷ್ಯಾ ಮುಖಾಂತರವಾಗಿ ಸಾಂಬಾರ ಪ್ರಸಿದ್ಧವಾದಂತಹ ದ್ವೀಪಗಳಿಗೆ ಪ್ರವೇಶ ಮಾಡಿದರು. ಮತ್ತೆ ಭಾರತದಲ್ಲಿ ಉತ್ತರ ಭಾಗದಲ್ಲಿರ್ತಕ್ಕಂಥ ಸೂರತ್, ರೋಸ್, ಕ್ಯಾಂಬೆ ಮುಂತಾದ ಕೊಚ್ಚಿನ್, ನಾಗಪಟ್ಟಣ, ಮಚಿಲಿಪಟ್ಟಣಂ, ಚಿನ್ಸು ಮೊದಲಾದ ಕಡೆಗಳಲ್ಲಿ ತಮ್ಮ ಕೋಟೆಗಳನ್ನು ಸ್ಥಾಪಿಸಿದರು. ಈ ಮೂಲಕ ಪೋರ್ಚುಗೀಸರು ಏಕಸ್ವಾಮ್ಯ ಮಾಡಿದರು. ಮುಂದೆ ಭಾರತಕ್ಕೆ ಬಂದು ಇಂಗ್ಲಿಷರ ಮತ್ತು ಫ್ರೆಂಚರ ಪೈಪೋಟಿಯನ್ನು ಎದುರಿಸಲಾರದೆ ಸಾಂಬಾರ ದ್ವೀಪಗಳಿಗೆ ಮಾತ್ರ ಅವರು ಸೀಮಿತಗೊಂಡರು. ಯಾರು? ಡಚ್ಚರು. ಆಮೇಲೆ ಕೋಟೆಗಳ ಮೇಲೆ ವ್ಯಾಪಾರ ಕೇಂದ್ರಗಳು, ಕೋಟೆಗಳು ವ್ಯಾಪಾರ ವಸ್ತುಗಳ ದಾಸ್ತಾನ ಅಥವಾ ಮಳಿಗೆಗಳಾಗಿ ಕೋಟೆ ಅಂತ ಕರೀತಾರೆ. ಕೋಟೆಯ ಸುತ್ತ ತಮ್ಮ ರಕ್ಷಣೆಗಾಗಿ ಅವರು ಎತ್ತರದ ಗೋಡೆಗಳನ್ನು ಕಟ್ಟಿದ್ದರು. ಎತ್ತರ ಗೋಡೆಯನ್ನು ಡಚ್ಚರು ಕಟ್ಟಿದ್ರು. ಯಾರು? ಡಚ್ಚರು. ಇನ್ನು ಮೂರನೇವರು ಬ್ರಿಟಿಷರಲ್ಲಿ ಇಂಗ್ಲಿಷರು ಬಂದರು. ಇಂಗ್ಲಿಷರಲ್ಲಿ ಎಲಿಜಬೆತ್ ರಾಣಿ, ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಅವರಿಗೆ ಬಂದು ಸಾಮಾನ್ಯ ಶಕ 1600ರಲ್ಲಿ ಡಿಸೆಂಬರ್ 31ರಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿ ಪೂರ್ವ ದೇಶ ವ್ಯಾಪಾರ ಸಂಪರ್ಕ ನಡೆಸಿದರು. ಆಮೇಲೆ 15 ವರ್ಷಗಳ ಪರವಾನಗಿ ಪಡೆದ ನಂತರ ನೀಡಿದರು. ಈ ಒಂದು ಕಂಪನಿ 1613ರಲ್ಲಿ ಔಪಚಾರಿಕ ವ್ಯಾಪಾರ ಪ್ರಾರಂಭಿಸಿತು. ಕಂಪನಿಗೆ ಮೊಘಲ್ ಸಾಮ್ರಾಜ್ಯ ಅಂತ ಜಹಾಂಗೀರನು ಸೂರತ್ನಲ್ಲಿ ಮೊದಲ ವ್ಯಾಪಾರ ಫ್ಯಾಕ್ಟರಿ ಮತ್ತು ಅಥವಾ ದಾಸ್ತಾನುಗಳಿಗೆ ಫ್ಯಾಕ್ಟರಿ ವೇರ್ ಹೌಸಸ್ ಅನ್ನು ತೆರೆಯಲಿಕ್ಕೆ ಅನುಮತಿ ನೀಡಿದ. ಅದಕ್ಕೆ ಪ್ರಕಾರ ಫರ್ಮಾನು ಅಂತ ಕರೀತಾರೆ. ಏನ್ ಕರೀತಾರೆ? ಫರ್ಮಾನನ್ನು ಕರೀತಾರೆ. 1613ರಲ್ಲಿ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ ರಾಯಭಾರಿಯಾಗಿ ಜಹಾಂಗೀರ್ ಆಸ್ಥಾನಕ್ಕೆ ಬಂದು ಸರ್ ತಾಪೋತ್ಸವ ಬಂದು ಅವರು ಜಹಾಂಗೀರ್ನಿಂದ ಮೊಘಲ್ ಸಾಮ್ರಾಜ್ಯ ಹಲವು ಕಡೆಗಳಲ್ಲಿ ಫ್ಯಾಕ್ಟರಿಗಳನ್ನು ಸ್ಥಾಪನೆ ಮಾಡಿ ಆಮೇಲೆ ಅನುಮತಿಯನ್ನು ಪಡೆದರು. ಅದರಂತೆ ಇಂಗ್ಲಿಷರು ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ಫ್ಯಾಕ್ಟರಿಗಳನ್ನು ನಿರ್ಮಿಸಿದರು. ಇಂಗ್ಲಿಷರು 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸನ್ನು ವಶಪಡಿಸಿಕೊಂಡು ಭೂ ಪ್ರಯತ್ನ ಪಡೆದು ಅಲ್ಲಿ ಸೇಂಟ್ ಜಾರ್ಜ್ ಫೋರ್ಟ್ ಒಂದು ಕೋಟೆಯನ್ನು ಕಟ್ಟಿದ್ರು ಎಂಬ ಬಲಿಷ್ಠ ಕೋಟೆಯನ್ನು ಕಟ್ಟಿದ್ರು. ಮುಂದೆ ಇಂಗ್ಲೆಂಡ್ ರಾಜಕುಮಾರ ಏನು ಮಾಡಿದ? 2ನೇ ಚಾರ್ಲ್ಸನು ಬಾಂಬೆಯನ್ನು 1661ರಲ್ಲಿ ಕಂಪನಿಗೆ ವಾರ್ಷಿಕ ಪೌಂಡ್ಗಳು ಬಾಡಿಗೆಗೆ ವಹಿಸಿಕೊಟ್ಟನು. ಬ್ರಿಟಿಷರು 1690ರಲ್ಲಿ ದಶಕದಲ್ಲಿ ಬಂಗಾಳ ರಾಜ್ಯಪಾಲದಿಂದ ಹೂಗ್ಲಿ ನದಿಯ ದಂಡೆ ಮೇಲೆ ಸುತನತಿ, ಅಲ್ಲಿ ಕಲ್ಕತ್ತಾ, ಗೋವಿಂದಪುರ, ಅಲ್ಲಿ ಕಲ್ಕತ್ತಾದ ಬರ್ತದೆ, ಗೋವಿಂದಪುರ, ಬಂಗಾಳ ರಾಜ್ಯಪಾಲ ಗೋವಿಂದಪುರವನ್ನು ಎಂಬ 3 ಹಳ್ಳಿಗಳನ್ನು ಅವರು ವಶಪಡಿಸಿಕೊಂಡನು. ಆಮೇಲೆ ಖರೀದಿಸಿ ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಕಟ್ಟಿಸಿದನು. ಇದು ಸುತ್ತ ಕಲ್ಕತ್ತಾ ನಗರ ಬೆಳೆದ, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ. ಇನ್ನು ಖರೀದಿಸಿ 17ನೇ ಶತಮಾನದ ಅಂತ್ಯದ ವೇಳೆಗೆ ಇಂಗ್ಲಿಷರು ಮದ್ರಾಸ್, ಬಾಂಬೆ ಮತ್ತು ಈ ಕಲ್ಕತ್ತಾಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳಾಗಿ ಮಾಡಿಕೊಂಡರು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಗ್ಲಿಷರು ಕಲ್ಕತ್ತಾವನ್ನು ತಮ್ಮ ರಾಜಧಾನಿಯಾಗಿ ಮಾಡಿಕೊಂಡರು. ಈ ರೀತಿ ಮಾಡಿಕೊಂಡ ಮೇಲೆ ಅವರು ತಮ್ಮ ಅಧೀನದಲ್ಲಿದ್ದ ಪ್ರದೇಶದಲ್ಲಿ ತಮ್ಮದೇ ಆದ ನಾಗರಿಕ ಮತ್ತು ಅಪರಾಧ ಕಾನೂನು, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಅವರು ಪ್ರೊಸೀಜರ್ ಕೋಡ್ಗಳನ್ನು ಪ್ರಾರಂಭಿಸಿದರು. ಕ್ರಿಮಿನಲ್ CPC ಮತ್ತು IPC ಸೆಕ್ಷನ್ಗಳನ್ನು ಅವರು ಅನುವು ಮಾಡಿಕೊಟ್ಟು. ಅದೇ ರೀತಿಯಾಗಿ ಮುಂದೆ ಕೊನೆಯ ಡಚ್, ಫ್ರೆಂಚ್ ಬಂದರು. ಇವರು ಫ್ರಾನ್ಸ್, ಪಾಂಡಿಚೇರಿ. ಆಮೇಲೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸರ್ಕಾರಿ ಒಡೆತನದ ಕಂಪನಿಯಾಗಿ ಆರಂಭವಾಯಿತು. ಇದು 1668ರಲ್ಲಿ ತನ್ನ ಪ್ರಪ್ರಥಮ ದಾಸ್ತಾನುಗಳಿಗೆ ಕೋಟೆಯನ್ನು ಸ್ಥಾಪನೆ ಮಾಡಿ ಸೂರತ್ನಲ್ಲಿ ಪ್ರಾರಂಭ ಮಾಡಿದರು. ನಂತರ ಮಚಿಲಿಪಟ್ಟಣಂ, ಚಂದ್ರನಗರ, ಮಾಹೆ, ಕಾರ್ಯಕಲ್, ಕಾಶಿ ಬಜಾರ್, ಬಾಲ್ಸೂರುಗಳನ್ನು ತಮ್ಮ ಕೇಂದ್ರಗಳನ್ನು ಮಾಡಿಕೊಂಡು ಮತ್ತು ಫ್ರೆಂಚರು 1674ರಲ್ಲಿ ವಾಲಿಕೊಂಡಪುರಂ ಯಲ್ಲಿ ಸ್ಥಳೀಯ ಮುಸ್ಲಿಂ ಅಧಿಕಾರಿಯಿಂದ ಒಂದು ಹಳ್ಳಿಯನ್ನು ಅವರು ಪಡೆದುಕೊಂಡು ಕ್ರಮೇಣ 5ನೇ ದೊಡ್ಡ ವ್ಯಾಪಾರ ಕೇಂದ್ರವಾಗಿ ಮಾರ್ಪಾಟನ್ನು ಮಾಡಿದರು. ಅದೇ ರೀತಿಯಾಗಿ ಮುಸ್ಲಿಮರು ಅಧಿಕಾರದಿಂದ ಪಡೆದ ಮೇಲೆ ಅವರು ರಾಜಧಾನಿ ಮಾಡಿಕೊಂಡರು. ಅದಕ್ಕೆ ಇದೇ ಪುದುಚೇರಿ ಅಂತಿರ್ತದ, ಪುದುಚೇರಿ ಅಂತ ಅಥವಾ ಇನ್ನೊಂದು ಹೆಸರು ಪಾಂಡಿಚೇರಿ ಅಂತ ಇಲ್ಲಿ ಕರೀತಾರೆ ಮಕ್ಕಳಿಗೆ. ಇನ್ನು ಇದು ಫ್ರೆಂಚರ ರಾಜ್ಯದ ಪ್ರಾರಂಭದಿಂದ ಹೋಗುವವರೆಗೂ ಅವರ ರಾಜಧಾನಿ ಫ್ರೆಂಚ್ ರಾಜಧಾನಿ ಪಾಂಡಿಚೇರಿ ಅಥವಾ ಪುದುಚೇರಿ ಅಂತ ಇದೆ. 1740 ಪಾಂಡಿಚೇರಿ ಗವರ್ನರ್ ಆಗಿ ಬಂದಂತಹ ಡೂಪ್ಲೆ ಅವರೊಬ್ಬ ಎಂಬ ಮಹತ್ವಾಕಾಂಕ್ಷಿ ಅಧಿಕಾರಿ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಅಧಿಪತ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು.
ಆಮೇಲೆ ಇದು ಇಂಗ್ಲಿಷ್ ಒಳಗೆ ಸಂಘರ್ಷಿಸಿದ್ದು ಇಲ್ಲಿ ಕರ್ನಾಟಕ ಯುದ್ಧಗಳು ಕಾಮನ್ ಇದೇನಾದ್ರೆ ಕರ್ನಾಟಕ ಯುದ್ಧಗಳು ಪ್ರಾರಂಭವಾದವು. ಕರ್ನಾಟಕ ಅಂದ್ರೆ ತಮಿಳುನಾಡಿನ ಉತ್ತರ ಭಾಗವನ್ನು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕಕ್ಕೆ ಎರಡು ಭಾಗವನ್ನು ಮಾಡಿ ಈ ಕರ್ನಾಟಕ ಯುದ್ಧದಲ್ಲಿ ಈ ಒಂದು ಕಾರಣವನ್ನು ಮಾಡಿದ್ರು. ಇನ್ನು ಅದೇ ರೀತಿಯಾಗಿ ಇನ್ನ ಇಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರಿಗೆ ನೇರವಾದ ಸ್ಪರ್ಧೆ ನಡೆಯಿತು. ಕಾಂಪಿಟೇಷನ್ ಬಿಟ್ವೀನ್ ಫ್ರೆಂಚ್ ಅಂಡ್ ಬ್ರಿಟಿಷ್ ಇವರ ನಡುವೆ ನೇರವಾದ ಒಂದು ಸ್ಪರ್ಧೆ ನಡೆಯಿತು. ಯಾವ ರೀತಿ ನಡೆಯಿತು ನೋಡಿ, ನಿಮ್ಮ ಭಾರತದ ನಕಾಶೆ ನೋಡಿದ್ರೆ ಎಲ್ಲೆಲ್ಲಿ ನಮ್ಮ ಭಾರತ ನೋಡಿ. ಅದಕ್ಕೆ ಬ್ರಿಟಿಷರು, ಆಮೇಲೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು BF ಅಂತ ಕರೀತಾರೆ. BF ಬಿ ಅಂದರೆ ಬ್ರಿಟಿಷರು, ಎಫ್ ಅಂದರೆ ಫ್ರೆಂಚರು, ಡಿ ಅಂದರೆ ಡಚ್ಚರು, FP ಅಂದರೆ ಪೋರ್ಚುಗೀಸರು. ಈ ರೀತಿ ವ್ಯವಸ್ಥೆ ಮಾಡಿದ್ರು. ಇಲ್ಲಿ ಪೋರ್ಚುಗೀಸ್ ಮತ್ತು ಡಚ್ಚರು 18ನೇ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರು ಬೈಕೊಟ್ಟನ್ನು ಎದುರಿಸಲಾಗಿದೆ. ಭಾರತ ರಾಜಕೀಯ ರಂಗದಿಂದ ಅವರು ಹಿಂದೆ ಸರಿದೆ, ಅದು ಫ್ರೆಂಚರು. ಇನ್ನು ಕನ್ನಡದಲ್ಲಿ ಉಳಿದವರು ಯಾಕಂದ್ರೆ ಡಚ್ಚರು ಮತ್ತು ಪೋರ್ಚುಗೀಸರು ಡಚ್ ನಡುವೆ ಶತಮಾನದ ಮಧ್ಯಂತರ ಹೊತ್ತಿಗೆ ಬ್ರಿಟಿಷರು ಮತ್ತು ಫ್ರೆಂಚರು ಒಂದು ಪೈಪೋಟಿಯಿಂದ ಎದುರಿಸಲಾಗಿದೆ. ಡಚ್ ಪೋರ್ಚುಗೀಸರು ತಮ್ಮ ಸ್ಥಾನ ಬಿಟ್ಟು ಕೊಟ್ಟರು. ಹಂಗಾಗಿ ಏನಾಯಿತು, ಫ್ರೆಂಚರು ಮತ್ತು ಬ್ರಿಟಿಷ್ ನಡುವೆ ಪೈಪೋಟಿ ಪ್ರಾರಂಭವಾಯಿತು. ಅದೇ ರೀತಿಯಾಗಿ ಕ್ರಾಂತಿಕಾರಿ ಕಾಲದಲ್ಲಿ ಬ್ರಿಟಿಷ್ ಫ್ರೆಂಚ್ ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಳ್ಳಲಿಕ್ಕೆ ಸಲುವಾಗಿ ಶಕ್ತಿ ಪ್ರದರ್ಶನವನ್ನು ಮುಂದಾದರು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ತಮಿಳುನಾಡು ಭಾಗದಲ್ಲಿ ರಾಜಕೀಯ ಅಸ್ತಿತ್ವ ಲಾಭ ಪಡೆಯುತ್ತೆ ಫ್ರೆಂಚರು ಮತ್ತು ಬ್ರಿಟಿಷರು ಯತ್ನಿಸಿದರು. ಅದರ ಪರಿಣಾಮವಾಗಿ ಇಲ್ಲಿ 3 ಕರ್ನಾಟಕ ಯುದ್ಧ ನಡೆಯಿತು. ಎಷ್ಟು ನಡೀತದೆ? 3 ಕರ್ನಾಟಕ ಯುದ್ಧಗಳು ನಡೆದವು. 3 ಕರ್ನಾಟಕ ಯುದ್ಧಗಳು ನಡೆದವು. ಅದೇ ರೀತಿಯಾಗಿ ಇದು ನಿಮಗೆ ತಿಳ್ಕೊಳ್ಳಿ, 1724ರಲ್ಲಿ ಹೈದರಾಬಾದ್ ಸಂಸ್ಥಾನ ಅಶಫ್ ಜಾ ಸ್ಥಾಪಿಸಿದರು. ಇವನ ಅಧೀನದಲ್ಲಿ ಕರ್ನಾಟಕ ಪ್ರಾಂತ್ಯ ಯಾಳುತ್ತಿದ್ದ ದೋಸ್ತರಿ ಎಂಬಾತನು ಅಶಫ್ ಜಾಗಕ್ಕೆ ನಿಷ್ಠನಾಗಿ ಇರಲಿಲ್ಲ. 1704ರಲ್ಲಿ ಮರಾಠರು ಕರ್ನಾಟಕ ಪ್ರಾಂತ್ಯವನ್ನು ಲೂಟಿ ಮಾಡಿ ದೋಸ್ತ್ ಅಲಿಯನ್ನು ಕೊಂದು ಹಾಕಿದರು. ಅಲ್ಲಿ ಅವನ ಅಳಿಯ ಚಾಂದಾ ಸಾಹೇಬನನ್ನು ಅವರು ಸತಾರದಲ್ಲಿ ಸೆರೆಹಿಡಿದರು. ಆಗ ಅಶಫ್ ಜಾ ಆಮೇಲೆ ತನ್ನ ಸಂಕಷ್ಟವಾದಂಥ ಒಂದು ವ್ಯಕ್ತಿಯಾದಂಥ ಅನರುದ್ದೀನನು ಕರ್ನಾಟಕದ ಒಂದು ನವಾಬನಾಗಿ ಅವರು ನೇಮಕ ಮಾಡಿದರು. ಈಗ ಮೊದಲ ಕರ್ನಾಟಕ ಯುದ್ಧ ನಡೀತು. ಯಾವ ಅಂದರೆ 1740 ಮೊದಲ ಕರ್ನಾಟಕ ಮೊದಲ ಕರ್ನಾಟಕ ಯುದ್ಧ 1746ರಿಂದ 1747 ನಡೆಯಿತು. ಇಲ್ಲಿ ಡೂಪ್ಲೆ ಕೋರಿಕೆ ಮೇರೆಗೆ ಡೂಪ್ಲೆ ಫ್ರೆಂಚ್ ವೈಸ್ರಾಯ್ ಡೂಪ್ಲೆ ಕೋರಿಕೆ ಮೇಲೆ ಲಾವೋಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥರು ಮಾರಿಷಸ್ನಿಂದ ಒಂದು ಬ್ರಿಟಿಷರ ಒಂದು ಮದ್ರಾಸ್ ಪಡೆದುಕೊಂಡರು. ಆಮೇಲೆ ರಹಸ್ಯ ಬ್ರಿಟಿಷರು ಕರ್ನಾಟಕ ನವಾಬನಾದ ಅನವರುದ್ದೀನ ಮೇಲೆ ಅವರು ದಾಳಿಯನ್ನು ಇಟ್ಟರು. ಹಾಗೆ ಮದ್ರಾಸ್ನ ಫ್ರೆಂಚರನ್ನು ಹೊರಗಟ್ಟಲು ಅನವರುದ್ದೀನ್ ಕಳಿಸಿದ ಸೇನೆಯು ಅಲ್ಲಿ ಸೋತಿತು. ಆಮೇಲೆ ಕೊನೆಗೆ ಲಾವೋಡಿನನು ಡೂಪ್ಲೆಗೆ ತಿಳಿಸದೆ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಬಿಟ್ಟುಕೊಟ್ಟು ಮಾರಿಷಸ್ಗೆ ಹೊರಟು ಹೋದನು. ಇದರಿಂದ ಕೋಪಗೊಂಡ ಡೂಪ್ಲೆಯು ಮದ್ರಾಸನ್ನು ಮತ್ತೆ ಪಡೆಯುವ ವಿಫಲ ಪ್ರಯತ್ನ ನಡೆಸಿದನು. ಅಂತಿಮವಾಗಿ ಈ ಯುದ್ಧವು ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಇದ್ದಂಥ ಎಕ್ಸಲಾ ಚಾಪಲ್ ಎಂಬ ಒಂದು ಒಪ್ಪಂದಕ್ಕೆ ಮದ್ವೆ ಕರ್ನಾಟಕದ ಯಾವ ಒಪ್ಪಂದ ಆಯ್ತು ಹೇಳಿ? ಎಕ್ಸಲಾ ಚಾಪೆಲ್. ಆ ಒಂದು ಒಪ್ಪಂದದೊಂದಿಗೆ ಈ ವ್ಯಾಪಾರ ಸಂಪರ್ಕ ಇಲ್ಲಿ ಇದು ಕರ್ನಾಟಕದ ಕೊನೆಗೊಂಡಿತು. ಈಗ ಹೈದರಾಬಾದ್ ಸಂಸ್ಥಾನ ನಿಜಾಮನ ಅಶಫ್ ಜಾ 1741 ಮರಣ ಹೊಂದಿದ. ಅಂದರೆ ಅಶಫ್ ಜಾ ಮರಣ ಹೊಂದಿದ್ದರು. ಶಿವಾಶಿರ ಮಗನಾದ ನಾಸಿರ್ ಜಂಗ್ ಮತ್ತು ಅವನ ಮಗಳಾದಂಥ ಮುಸಾಫರ್ ಜಂಗ್ ಮಗ ಅಂದರೆ ಮೊಮ್ಮಗ ಮುಸಾಫರ್ ಜಂಗ್ ನಡುವೆ ಕಲಹ ಪ್ರಾರಂಭವಾಯಿತು. ಮತ್ತು ಕರ್ನಾಟಕದಲ್ಲಿ ಮರಾಠರ ಸೆರೆಯಿಂದ ಬಿಡುಗಡೆಗೊಂಡ ಚಂದಾ ಸಾಹೇಬ್ ಮತ್ತು ಅನವರುದ್ದೀನ್ ನಡುವೆ ಶಿವಾಸನಕ್ಕಾಗಿ ಅಲ್ಲಿ ಕಿತ್ತಾಟ ಪ್ರಾರಂಭವಾಯಿತು. ಆಗ ಫ್ರೆಂಚರು ಏನು ಮಾಡಿದ್ರಪ್ಪ ಅಂದರೆ ಹೈದರಾಬಾದಿನ ನಿಂದ ನಡುವೆ ಶಿವಾಸನ ಕಿತ್ತಾಟ ಫ್ರೆಂಚರು ಹೈದರಾಬಾದ್ನಿಂದ ನಾನಲ್ಲಿ ಮುಸಾಫರ್ ಜಂಗರು ಕರ್ನಾಟಕದ ಚಂದಾ ಸಾಹೇಬ್ಗೆ ಬೆಂಬಲಿಸಿದರು. ಇದರ ಪ್ರತಿಯಾಗಿ ಬ್ರಿಟಿಷರು ನಾಸಿರ್ ಜಂಗ್
ಮತ್ತು ಅನ್ವರುದ್ದೀನ್ ಬೆಂಬಲಕ್ಕೆ ನಿಂತರು. 1749ರಲ್ಲಿ ಚಂದಾ ಸಾಹೇಬ್, ಮುಸಾಫರ್ ಜಂಗ್ ಮತ್ತು ಫ್ರೆಂಚ್ ಪಡೆಗಳು ಒಂದಾಗಿ ಅನ್ವರುದ್ದೀನನ್ನು ಅಂಬೂರ್ ಕದನದಲ್ಲಿ ಕೊಂದರು. ಆ ಪರಿಣಾಮವಾಗಿ ಚಂದಾ ಸಾಹೇಬರು ಕರ್ನಾಟಕ ನವಾಬನಾದನು. ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿ ಬ್ರಿಟಿಷರ ನೆರವಿನಿಂದ ಕಿರ್ಸ್ತಾಪಳ್ಳಿ ನೆಲೆಸಿದ ನೆಲೆ ನಿಂತರು. ಅತ್ತ ಹೈದರಾಬಾದ್ನಲ್ಲಿ ಮುಸಾಫರ್ ಜಂಗನು ಚಂದಾ ಸಾಹೇಬ್ ಮತ್ತು ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗನನ್ನು ಕೊಂದು ನಿಜಾಮ ಆದನು. ಸ್ವಲ್ಪ ದಿನಗಳಲ್ಲಿ ಹತ್ಯೆಗೊಳಗಾದನು. ಅವನ ಸ್ಥಾನಕ್ಕೆ ಫ್ರೆಂಚರು ಅಸಫ್ ಜಾ ಇದೊಬ್ಬ ಮಗನಾದ ಸಲಾಬತ್ ಜಂಗನನ್ನು ನಿಜಾಮನು ಮಾಡಿದರು. ಹೀಗೆ ಅವನು ಮೊದಲೇ ಕರ್ನಾಟಕದ ಮುಗಿದು ಇನ್ನು ಎರಡನೇ ಕರ್ನಾಟಕದ 1749 ಎರಡನೇ ಕರ್ನಾಟಕ. ಎರಡನೇ ಕರ್ನಾಟಕದ 1749ರಿಂದ 1754 ನಡುವೆ ಮದ್ರಾಸ್ ಫ್ರೆಂಚರು ಅಶಫ್ ಜಾನ್ ಮಗನಾದ ಸಲಾಮತ್ ಜಂಗನನ್ನು ಅಲ್ಲಿ ಹೈದರಾಬಾದಿನ ನಿಜಾಮನಾಗಿ ಮಾಡಿದರು. ಆಮೇಲೆ ಅವನ ರಕ್ಷಣೆಗಾಗಿ ಆಸ್ಥಾನ ಫ್ರೆಂಚರು ತಮ್ಮ ಸಹಿತ ಬುಷಿ ಎಂಬ ಅಧಿಕಾರಿ ಬುಷಿ ಎಂಬ ಬುಷ್ ಎಂಬ ಅಧಿಕಾರಿಯನ್ನು ಅವರು ನೇಮಿಸಿದರು. ಮತ್ತೊಂದು ಕಡೆ ಫ್ರೆಂಚ್ ಅಧಿಕಾರಿಗಳಿಂದ ಚಂದಾ ಸಾಹೇಬ್ ಕರ್ನಾಟಕದ ನವಾಬನಾದರು. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ರಾಬರ್ಟ್ ಕ್ಲೈವ್ ಇಲ್ಲಿ ಕರ್ನಾಟಕದ ರಾಜ್ಯದ ಆರ್ಕಾಟದಲ್ಲಿ ಆಕ್ರಮಣ ಮಾಡಿದರು. ಫ್ರೆಂಚ್ ಮತ್ತು ಚಂದಾ ಸಾಹೇಬರನ್ನು ಸೋಲಿಸಿದರು. ಅಂತಿಮವಾಗಿ ಯುದ್ಧದಲ್ಲಿ ಚಂದಾ ಸಾಹೇಬ್ ಬಂಧಿಸಿ ಚಂದಾ ಸಾಹೇಬರನ್ನು ಇಲ್ಲಿ ಹತ್ಯೆಯನ್ನು ಮಾಡಲಾಯಿತು. ಆಮೇಲೆ ಅವನ ಸ್ಥಾನಕ್ಕೆ ಬ್ರಿಟಿಷ್ ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡಿದರು. ಕೊನೆಗೆ ಎರಡನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದಲ್ಲಿ ಎಂಥ ಒಪ್ಪಂದ ಅಂತೇಳಿ ಪಾಂಡಿಚೇರಿ ಒಪ್ಪಂದ, ಅದು ಎಚ್ಚರ ಒಪ್ಪಂದ, ಇದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಗಿಯಿತು. ಅದು ಎಚ್ಚರ ಒಪ್ಪಂದ. ಎಚ್ಚರ ಚಾಪೆ ಒಪ್ಪಂದ, ಇದು ಪಾಂಡಿಚೇರಿ ಒಪ್ಪಂದದೊಂದಿಗೆ ಎರಡನೇ ಕರ್ನಾಟಕದ ಇಲ್ಲಿ ಮುಗಿಯಿತು. ಈ ರೀತಿ ಫ್ರೆಂಚರು ಡೂಪ್ಲೆನ್ ಹಿಂದಕ್ಕೆ ಕರೆಸಿಕೊಂಡು ಆ ಯುದ್ಧವು ಫ್ರೆಂಚ್ ರಾಜಕೀಯ ಹಿನ್ನಡೆಯನ್ನು ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ಇಲ್ಲಿ ತಂದುಕೊಡ್ತು. ಇನ್ನ ಮೂರನೇ ಕರ್ನಾಟಕದ 1756ರಿಂದ 1753 1753 ಇಲ್ಲಿ ಫ್ರೆಂಚರ ಇನ್ನೊಬ್ಬ ಮತ್ತೆ ಕೌಂಟ್ ಡಿ ಲಾಲಿ 1760ರಲ್ಲಿ ವಾಂಡಿವಾಸ್ಕರ್ ಕೋಟೆಗೆ ದಾಳಿಯನ್ನು ಮಾಡಿದರು. ಯಾರು? ಕೌಂಟ್ ಡಿ ಲಾಲಿ. ಕೌಂಟ್ ಡಿ ಲಾಲಿ ಎನ್ನುವ 1760ರಲ್ಲಿ ವಾಂಡಿವಾಸ್ ಕೋಟೆಗೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ. ಈ ನಿರ್ಣಾಯಕವಾದ ವಾಂಡಿವಾಸ್ಕರ್ನಲ್ಲಿ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐಕೂಟರು ಫ್ರೆಂಚರನ್ನು ಸೋಲಿಸಿದರು. ಅಲ್ಲದೆ ಬುಷನ್ನು ಸೆರೆ ಹಿಡಿದರು. ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಗೆ ಪ್ರಯತ್ನಿಸಿಕೊಂಡ. ಅಂತಿಮವಾಗಿ ಐಕೂಟರು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಲಾಲಿ 1761ರಲ್ಲಿ ಬೇಷರತ್ತಾಗಿ ಅವನು ಏನ್ ಮಾಡಿದ್ದಾಳೆ? ಶರಣಾಗತನ್ನು ಪಡೆದನು. ಇನ್ನು ಕರ್ನಾಟಕ ಯುದ್ಧದಲ್ಲಿ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಅವರು ಕಳೆದುಕೊಂಡಿದ್ದಾರೆ ಫ್ರೆಂಚರು. ಹಾಗಾಗಿ ಕೂಡ 1763ರಲ್ಲಿ ನಡೆದ ಪ್ಯಾರಿಸ್ ಒಪ್ಪಂದ, ಇದು ಯಾವ ಒಪ್ಪಂದ ಅಂತೇಳಿ? ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದೊಂದಿಗೆ ಈ ಒಂದು ಮೂರನೇ ಕರ್ನಾಟಕದ ಅಲ್ಲಿಗೆ ಮುಗಿಯಿತು. ಆಮೇಲೆ ಪಾಂಡಿಚೇರಿಗೆ ಈ ಬೆಳೆಗೆ ದಕ್ಷಿಣ ಭಾರತದ ಫ್ರೆಂಚರು ಮೂಲೆಗುಂಪಾದರು. ಹೀಗೆ ಬ್ರಿಟಿಷರು ತಮ್ಮ ಇತರ ಯುರೋಪಿಯನ್ ಪ್ರತಿಸ್ಪರ್ಧಿಗಳು ದಮನ ಮಾಡಿ ದಕ್ಷಿಣ ಭಾರತ ಗೆಲ್ಲುವ ಒಂದು ಕಾರ್ಯದಲ್ಲಿ ಅವರು ಭಾಗವಹಿಸಿದರು. ಆಮೇಲೆ ರಾಬರ್ಟ್ ಕ್ಲೈವ್ ವ್ಯಕ್ತಿಗಳು ಭಾರತದ ಬ್ರಿಟಿಷ್ ಅಧಿಕಾರಿಗಳ ಪ್ರಥಮ ಅಧಿಕಾರಿ ರಾಬರ್ಟ್ ಕ್ಲೈವ್ ಈತನು ಈಸ್ಟ್ ಇಂಡಿಯಾ ಕಂಪನಿಯನ್ನು ಕಾಲ್ಪುರ ಸೇವೆ ಮಾಡಿಕೊಂಡ. ಕರ್ನಾಟಕದಲ್ಲಿ ಅದರಲ್ಲಿ ಆರ್ಕಾಟನ ಬ್ರಿಟಿಷರ ಅಸ್ತಿತ್ವವನ್ನು ಆರ್ಕಾಟನ ಮುತ್ತಿಗೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಿ ಬ್ರಿಟಿಷರ ವಿಜಯಕ್ಕೆ ಕಾರಣವಾದ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಅಸ್ತಿತ್ವ ಸಫಲನಾದ. ಈತ ಬಂಗಾಳದ ವಿಜಯಕ್ಕೂ ಕಾರಣನಾದ. 1757ರಲ್ಲಿ ಕ್ಲಾಸಿಕರಣ ಮತ್ತು ಪಕ್ಷಾಂತರಗಳಲ್ಲಿ ಅವನು ಬ್ರಿಟಿಷರ ಒಂದು ವಿಜೇತದಾಗಿ ಬಂಗಾಳದ ನಾವನ ಮೇಲೆ ಹಿಡಿತವನ್ನು ಸಾಧಿಸಿದನು. ಇದನ್ನು ಅಪಾರ ಸಂಪತ್ತನ್ನು ಕ್ಲೈವನ್ನು ವಶಪಡಿಸಿಕೊಂಡನು. ಇಂಗ್ಲೆಂಡ್ನಿಂದ ರಚಿಸಿದ ಕ್ಲೈವನ್ನು ಸಂಸತ್ತಿನ ಸದಸ್ಯರಾಗಿ ನೇಮಕಗೊಂಡನು. ರಾಬರ್ಟ್ ಕ್ಲೈವ್ ಅವನ ಮೇಲೆ ಆಪಾದನೆಯನ್ನು ಮಾಡಿದ. ಆದಾಗ್ಯೂ ಸಹ ಅಸಾಧ್ಯತೆಯನ್ನು ಅನಿವಾರ್ಯತೆಯನ್ನು ಸರ್ಕಾರವು ಮತ್ತೆ ಕ್ಲೈವ್ನನ್ನು ಬ್ರಿಟಿಷ್ ಜನತೆಗೆ ಹಿತಾಸಕ್ತಿಯನ್ನು ಕಾಪಾಡುವ ಸಲುವಾಗಿ ಭಾರತಕ್ಕೆ ಸೇನಾಪತಿಯನ್ನು ಕಳಿಸಿಕೊಟ್ಟನು.
ಬಕ್ಸಾರ್ನಲ್ಲಿ ಮತ್ತೆ ವಿಜಯಿಯಾಗಿ ಬ್ರಿಟಿಷರಿಗೆ ಘನತೆ ತಂದುಕೊಟ್ಟನು. ಕ್ಲೈವ್ ಅವರು ಬಂಗಾಳದ ಬಿಹಾರ ಓರ್ಸಾ ಪ್ರಾಂತ್ಯಗಳಲ್ಲಿ ದಿವಾನ ಹಕ್ಕನ್ನು ಜಾರಿ ತಂದನು. ರಾಬರ್ಟ್ ಕ್ಲೈವ್ ಆಮೇಲೆ ಕಂಪನಿ ತಂದುಕೊಟ್ಟನು. ಇದಕ್ಕಾಗಿ ಮತ್ತೆ ಸಂಪತ್ತು ತನಗೆ ಮತ್ತು ತನ್ನ ಈಸ್ಟಿನ ಕಂಪನಿಗೂ ದೊರಕಿಸಿಕೊಡುವುದರಲ್ಲಿ 1767ರಲ್ಲಿ ಮತ್ತೆ ಅವನು ಇಂಗ್ಲೆಂಡ್ಗೆ ವಾಪಸ್ಸು ಹೋದ. ಆಂಗ್ಲ ಕರಿತೇವೆ. ಇನ್ನು ಡೂಪ್ಲೆ ಭಾರತದ ಫ್ರೆಂಚ್ ಅಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ 1740ರಲ್ಲಿ ನೇಮಕಗೊಂಡನು. ಭಾರತದ ರಾಜಕೀಯ ಅಧಿಪತ್ಯವನ್ನು ಹೊಂದಿದಾಗ ಅವಾಗ ರಾಜ ಒಪ್ಪಂದ ಮಾಡಿಕೊಂಡು ಡೂಪ್ಲೆ ಕಟ್ಟಿದ ದೇಶೀಯ ಸೈನ್ಯಗಳನ್ನು ತರಬೇತಿ ಪಡೆದಿದ್ದನು. ಬ್ರಿಟಿಷರಿಗೆ ಡೂಪ್ಲೆ ತಮ್ಮ ಅಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡಿದ್ದನು. ಹೀಗೆ ಕರ್ನಾಟಕ ಮತ್ತು ದಕ್ಕನ್ ಮೇಲಿನ ಅಧಿಪತ್ಯ ಸ್ಥಾಪನೆಗೆ ಬ್ರಿಟಿಷರು ಮತ್ತು ಫ್ರೆಂಚ್ ನಡುವೆ ಸಂಘರ್ಷಗಳು ಕಾಣುತ್ತೇವೆ. ಡೂಪ್ಲೆ 1740 ಮದ್ರಾಸ್ ಕನ್ನಡ ಬಹುಮುಖ್ಯ ಪಾತ್ರವನ್ನು ವಹಿಸಿ ಯಶಸ್ವಿಯಾದನು. ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಸಂಘರ್ಷವು 1754ರವರೆಗೆ ನಡೆಯಿತು. ತದನಂತರ ಫ್ರಾನ್ಸ್ ಸರ್ಕಾರವೇ ಶಾಂತಿಯನ್ನು ಬಯಸಿ ಅವರು ಡೂಪ್ಲೆಯನ್ನು ಹಿಂದಕ್ಕೆ ಅವರು ಕರೆಸಿಕೊಂಡರು. ಈಗ ಇಷ್ಟು ನಾವು ನೋಡಿದ್ವಿ. ಈಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಕೊನೆಯದಾಗಿರ್ತಕ್ಕಂಥ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರಾರಂಭ ಆಗ್ತದೆ ನಾವು ತಿಳ್ಕೊಂಡು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ. ದಕ್ಷಿಣ ಭಾರತದಲ್ಲಿ ರಾಜಕೀಯ ಒಂದು ಸಾಧಿಸಿದ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಮಧ್ಯಭಾಗದಲ್ಲಿ ಸಂಪದ್ಭರಿತ ಬಂಗಾಳ ಪ್ರಾಂತ್ಯವನ್ನು ವಶಪಡಿಸಿಕೊಂಡರು. ತಮ್ಮ ಪೂರ್ಣ ಪ್ರಭಾವ ನಿಯಂತ್ರಣ ಸಾಧಿಸಿಕ್ಕೆ ಅವರು ಮುಂದಾದರು. ಅಲ್ಲಿ ಕೃಷಿ, ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧ ಬೆಳವಣಿಗೆಯನ್ನು ಹೊಂದಿತ್ತು. ಇಂಗ್ಲಿಷರು ಈಸ್ಟ್ ಇಂಡಿಯಾ ಕಂಪನಿಯು ಈ ಪ್ರಾಂತ್ಯದಿಂದ ಅಪಾರ ಲಾಭ ಬಯಸುತ್ತಿತ್ತು. 1717ರಲ್ಲಿ ಮೊಘಲ್ ದೊರೆ ಫಾರೂಕ್ ಶಿಯಾರನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಿದ ಕಂಪನಿ ನೀಡಿದ ದಸ್ತಕಗಳೇ ಅವರ ಲಾಭಕ್ಕಾಗಿ ಕಾರಣವಾಯಿತು. ಆಮೇಲೆ ಅದರ ಕಂಪನಿಗೆ ಸೀಮಿತವಾಗಿದ್ದ ದಸ್ತಕಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗಪಡಿಸಿಕೊಳ್ಳಲಿಕ್ಕೆ ಪ್ರಾರಂಭಿಸಿದರು. ಇದನ್ನು ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಗುತ್ತಿತ್ತು. ಅದನ್ನ ಮುರ್ಷದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ ಅವರಿಗೆ ಎಲ್ಲ ಅವರು ದಸ್ತಕ ದುರುಪಯೋಗವನ್ನು ವಿರೋಧಿಸಿದ್ದು. ಮುಂದೆ ಇದೇ ವಿಚಾರವು ನವಾಬ್ ಮತ್ತು ಕಂಪನಿಯ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ಇದರಿಂದ ಪರವಾನಗಿಯನ್ನು ಕಿತ್ತುಕೊಂಡು ಭಾರತ ಇತಿಹಾಸ ವಸತಿಗಳು ಕೊಟ್ಟಂತ ಅತ್ಯಂತ ಮಹತ್ವಪೂರ್ಣ 2 ಯುದ್ಧಗಳು ಅವೇ ಕಾಶೀಕರಣ ಮತ್ತು ಬಕ್ಸಾಕರಣ. ಅಲ್ಲಿ 2 ಯುದ್ಧಗಳು, ಒಂದು ಕಾಶೀಕರಣ, ಇನ್ನೊಂದು ಬಕ್ಸಾಕರಣ. ಇವು ಪ್ರಸಿದ್ಧವಾದ ಯುದ್ಧಗಳು. 1757 ಈ 2 ನಂತರದಲ್ಲಿ ಪ್ರಾರಂಭವಾದವು. ಇಷ್ಟು ಕಾರಣವಾಯಿತು. ದಸ್ತಕ್ ಅಂದ್ರೇನಪ್ಪ? ಯಾವುದೇ ತೆರಿಗೆಯಿಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡುವುದು ಹಾಗೂ ಸರಕು ಸಾಗಣೆ ಮಾಡಲು ಬೇಕಾದ ಒಂದು ಪರವಾನಗಿ ಪತ್ರ ಅಂತ ಒಂದು ಪರ್ಮಿಷನ್ ಲೆಟರ್ ಕೊಟ್ಟಂಗ. ಯಾವುದೇ ಟ್ಯಾಕ್ಸ್ ಇಲ್ಲದೆ ಫ್ರೀ ಆಗಿ ಅವರು ವ್ಯಾಪಾರ ಸಂಪರ್ಕ ಮಾಡಲಿಕ್ಕೆ ಒಂದು ವ್ಯವಸ್ಥೆಗೆ ದಸ್ತಕ್ ಅಂತ ಕರೀತಾರೆ. ಇನ್ನು ಪ್ಲಸ್ ಪ್ಲಾಸ್ಟೀಕರಣ. ಇದು ಬಂಗಾಳ ನವಾಬ್ ಅಲಿವರ್ದಿ ಖಾನ್ 1756ರಲ್ಲಿ ನಿಧನಾದ. 1756ರಲ್ಲಿ ನಿಧನಾದ. ನಂತರ ಅವನ ಮೊಮ್ಮಗನಾದ ಸಿರಾಜುದ್ದೌಲನು ಅಧಿಕಾರಕ್ಕೆ ಬಂದ. ನವಾಬನಾದ ಸಿರಾಜುದ್ದೌಲನಿಗೂ ಬ್ರಿಟಿಷರಿಗೂ 1757ರಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಸ್ಥಳವಾದಂತಹ ಪ್ಲಾಸಿಯಲ್ಲಿ ನಡೀತಾ ಇತ್ತು. ಅದನ್ನೇ ಪ್ಲಾಸೀಕರಣ ಅಂತ ಇಲ್ಲಿ. ಯಾಕೆ ನಡೀತು ಪ್ಲಾಸೀಕರಣಕ್ಕೆ? ಕಾರಣಗಳೇನು ಅನ್ನೋಬೇಕಂದ್ರೆ ದಸ್ತಕದ ದುರುಪಯೋಗ. ಫಸ್ಟ್ ಅದೇ ದಸ್ತಕಗಳ ದುರುಪಯೋಗ ಆಯಿತು. ಕಂಪನಿ ವ್ಯಾಪಾರಿಗಳಿಂದ ದಸ್ತಕಗಳನ್ನು ಬ್ರಿಟಿಷ್ ನೌಕರರು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ರಾಜ್ಯದ ಪಕ್ಷಕ್ಕೆ ನಷ್ಟವನ್ನು ಮಾಡುತ್ತಿದ್ದುದು ಸಿರಾಜುದ್ದೌಲನಿಗೆ ಸಿಟ್ಟು ತರಿಸಿದಂತಾಯಿತು. ಇನ್ನು ಅನುಮತಿ ಇಲ್ಲದೆ ಕೋಟೆ ದುರಸ್ತಿ. ಯಾವುದೇ ಅನುಮತಿ ಕೊಡದೆ ಕೋಟೆ ದುರಸ್ತಿ ಮಾಡಲಿಕ್ಕೆ ಬ್ರಿಟಿಷರು ಮುಂದಾದರು. ಅದಕ್ಕೆ ಬ್ರಿಟಿಷರು ಫ್ರೆಂಚರ ಬಯಲಿಗೆ ಕಲ್ಕತ್ತಾ ಕೋಟೆಯನ್ನು ಬಲಪಡಿಸಿ ಫಿರಂಗಿಗಳಿದ್ದರು. ಅನುಮತಿ ಪಡೆಯದೆ ಕೋಟೆಯನ್ನು ದುರಸ್ತಿ ಮಾಡಿಸಿದ್ರಿಂದ ಫಿರಂಗಿಗಳ ಆಗಲಿಕ್ಕೆ ಸಿರಾಜ್ ಸೂಚಿಸಿದರು. ಆದರೂ ಅವರು ಪಾಲಿಸಲಿಲ್ಲ. ಇದರಿಂದ ಸಿರಾಜನು ಸಿಟ್ಟು ಬಂದಿತು. ಇನ್ನು ಕಪ್ಪು ಕೋಣೆ, ಬ್ಲ್ಯಾಕ್ ರೂಮ್ ಡೋರ್, ಕಪ್ಪು ಕೋಣೆ ಡೋರ್ ಅಂತ, ಅದಕ್ಕೆ ಬ್ಲ್ಯಾಕ್ ರೂಮ್ ಸ್ಟ್ಯಾಡಿ ಅಂತ ಕರೀತಾರೆ. ದುಃಖದ ಅದಕ್ಕೆ ಕಪ್ಪು ಕೋಣೆ ಡೋರ್ ಅಂತ ಕರೀತಾರೆ. ಹಾಗೂ ಸಿರಾಜನು ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರು ಸಿರಾಜನ ಆಕ್ರಮಿಸಿದ 146 ಬ್ರಿಟಿಷರು ಚಿಕ್ಕ ಕೋಟೆಯನ್ನು ಕೊಠಡಿಯಲ್ಲಿ
ಒಂದರಲ್ಲಿ ಬಂಧಿಸಿದರು. ಅವರಲ್ಲಿ 1123 ಜನ ಮರಣ ಹೊಂದಿದ್ರು. ಇನ್ನು ಉಳಿದವರು 23 ಜನ ಬ್ರಹ್ಮದಾನಿಕರು. ಇದನ್ನೇ ಕಪ್ಪು ಕೋಣೆ ದುರಂತ ಎಂದು ಕರೆಯಲಾಗಿದೆ. ಈ ಸ್ಥಿತಿಯಲ್ಲಿ ರಾಬರ್ಟ್ ಕೋಪವನ್ನು ಮಾಡಿಕೊಂಡು ಅಲ್ಲಿ ಬಂಗಾಳಕ್ಕೆ ಮತ್ತೆ ಕ್ಲೈವನು ಭಾರತಕ್ಕೆ ಬಂದ. ಅದಕ್ಕೆ 3 ಕಾರಣಗಳು ಇದು ಗೊತ್ತಾಗುತ್ತೆ. ಇನ್ನು ಮೊದಲ ನಾವು ಮಾಲಿಕ್ ಚಂದ್, ಒಮಿನಾ ಚಾಂದ್ ಮತ್ತು ಒಮ್ಮಿ ಚಾಂದ, ಜಗತ್ ಶೇಖ್, ಬಂಗಾಳದ ದೇವಾದೇವಿಗಾರ ಮುಂತಾದವು. ಅದಕ್ಕೆ ಮೊದಲ ನಾವು ಇರೋದ್ರಾದ ಮಾಣಿಕ್ ಚಂದ್, ಒಮ್ಮಿ ಚಾಂದ ಮತ್ತು ಜಗತ್ ಶೇಖ್ ಬಂಗಾಳದ ನೇವಿದಾರರ ಮೊದಲಾದವರು ಶ್ರೀಮಂತ ತನ್ನ ಕೈಗೊಳ್ಳಲು. ನಂತರ ಶಿರಾಜ್ನ ಸೇನಾಪತಿಯಾದ ಮೀರ್ ಜಾಫರ್ ಮಹಮ್ಮದನಾಗಿ ಮಾಡಿದನು. ಅಮೀಶ್ವರಿ ಯುದ್ಧದಲ್ಲಿ ತಟಸ್ಥರಾಗಿ ರಾಜ್ಯವನ್ನು ಒಪ್ಪಿಸಿದನು. ಇದರಿಂದ ಧೈರ್ಯಗೊಂಡ ರಾಬರ್ಟ್ ಕ್ಲೈವ್ 1057ರಲ್ಲಿ ಜೂನ್ 23ರಂದು ಶಿರಾಜುದ್ದೌಲಾ ಮೇಲೆ ಕದನವನ್ನು ಸಾರಿದರೆ ರಾಷ್ಟ್ರೀಯ ಬಲಿಗಳನ್ನು ಕದನದಲ್ಲಿ ಕ್ಲೈವನು ಯೋಚಿಸಿದಂತೆ ಎಲ್ಲವೂ ಪ್ರಮುಖವಾಗಿ ನಡೆಯಿತು. ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡು ಸಿರಾಜುದ್ದೌಲನು ಇಲ್ಲಿ ಸೆರೆ ಹಿಡಿದು ಅವನ ಕೊಲ್ಲಲಾಯಿತು. ಯಾರು? ಸಿರಾಜುದ್ದೌಲನು ಕೊಲ್ಲಲಾಯಿತು. ಇನ್ನು ಇದು ಪರಿಣಾಮ ಏನಾಯಿತು ಎನ್ನುವುದಕ್ಕೆ ತಿಳ್ಕೊಳ್ಳೋದು. ಆಮೇಲೆ ಈ ಯುದ್ಧವು ಭಾರತದಲ್ಲಿ ಅನೇಕತೆ, ಸಂಘಟನೆ ಮತ್ತು ಕಾಲದ ವ್ಯಾಪಾರವಾಗಿ ನಡೆಯಿತು. ಮೀರ್ ಜಾಫರ್ ಬಂಗಾಳ ಗವರ್ನರ್ನ ಕಂಪನಿಯ ಉದಾರಿಯಾದಂಥ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅನುಬಂಧಿತ ಹಕ್ಕು ಪಡೆಯಲಿಕ್ಕೆ ಸಿರಾಜುದ್ದೌಲನು ಅವಕಾಶ ಮಾಡಿಕೊಟ್ಟರು. ಆಮೇಲೆ ಸಿರಾಜುದ್ದೌಲಾ ಕಲ್ಕತ್ತಾ ಮೇಲೆ ಆಕ್ರಮಣ ಮಾಡಿದ. ಪರಿಣಾಮವಾಗಿ ಮೀರ್ ಜಾಫರ್ ಅಲ್ಲಿ ಕಂಪನಿಗೆ 17,70,00,000 ವಸೂಲು ಮಾಡಿದರು. ಇನ್ನು ಈ ಒಟ್ಟಾರೆ ಮೀರ್ ಜಾಫರ್ ಕಂಪನಿ ನಡುವೆ ವ್ಯಾಪಾರ ಸಂಪರ್ಕ ಕೈಗೊಳ್ಳಲಾಯಿತು. ಈ ಮೂಲಕವಾಗಿ ಶೋಷಣೆ ನಡೆಯಿತು. ಇದರಿಂದಾಗಿ ನವಾಬರ ಪಕ್ಷ ಬಲಿದಾಯಿತು. ಈ ಒಂದು ವಿನಾ ಧನಪಿಶಾಚಿ ಕಂಪನಿ ಅಧಿಕಾರಿಗಳ ನಿರ್ದೇಶನ ಮಾಡಲಿಕ್ಕೆ ಇರಲಿಲ್ಲ. ಪರಿಣಾಮವಾಗಿ ಬ್ರಿಟಿಷರು ಮೀರ್ ಜಾಫರ್ ಅಸಮರ್ಥೆಯನ್ನು ಗಮನಿಸಿ ಅವನನ್ನು ನವಾಬ ಸ್ಥಾನವನ್ನು ಪರಿಸ್ಥಿತಿಗೊಳಿಸಿ ಅವನ ಹಳೆಯಾದ ಮೀರ್ ಕಾಸಿಂ ಮತ್ತೆ ಮಾಡಿ. ಈಗ ಪಕ್ಷ ಕದನ ಇದು 2ನೇ ಕದನ. ಇದು ಸಹ ಮೀರ್ ಕಾಸಿಂ ಸಮರ್ಥ ಆಡಳಿತ ಸಿಗಲಿಲ್ಲ. ಆಮೇಲೆ ಈಗ ಆರಂಭದಲ್ಲಿ ಕಂಪನಿ ಮಾಡಿತು. ಅಲ್ಲಿ 2 ಲಕ್ಷ ಪೌಂಡ್ ಕದನ ಜೊತೆಗೆ ವ್ಯಾಪಾರ ಸಂಪರ್ಕ ಮಾಡಿದರು. ಈ ರೀತಿ ಇಟ್ಕೊಂಡು ಅದೇ ಶೀಘ್ರ ಮೀರ್ ಕಾಸಿಂನಿಂದ ಮಾತು. ಇದು ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿ ವ್ಯವಸ್ಥೆಗೆ 2ನೇ ಹಂತ ದಿವಾಳಿತನ ಜಾರಿತಂದ. ಈ ರೀತಿ ಪ್ಲಾಸ್ಟಿಕರನ್ನು 26 ಲಕ್ಷ ರೂಪಾಯಿ ಪಡೆದು ಬಂಗಾಳದಿಂದ ಹಕ್ಕನ್ನು ಪಡೆದ. ಈ ಒಂದು ಪಕ್ಷಾಂತರವಾಗಿ ನಡೆಯಿತು. ಬೀಜ ಯಂತ್ರಗಳಿಗೆ ಪಕ್ಷಾಂತರವು ಬ್ರಿಟಿಷರ ಒಂದು ಭೂಕಂದಾಯದ ದಿವಾಳಿ ವರ್ಷ ಮಾಡುವ ಹಕ್ಕು ಅಂತ ಕರೀತಾರೆ. ಅಂತೆಯೇ ಪಕ್ಷಾಂತರ ಬ್ರಿಟಿಷರ ವ್ಯವಸ್ಥೆಯಲ್ಲಿ ಮಾಡಿದ. ಹೀಗೆ 1765ರಲ್ಲಿ ರಾಬರ್ಟ್ ಬಂಗಾಳ ದ್ವೀಪ ಜಾರಿ ತಂದ. ಈ ರೀತಿ ಒಂದು ವ್ಯವಸ್ಥೆ ಮಾಡಿದೆ. ಇಷ್ಟು ನಾವು ಈ ಒಂದು ಪಾಠದಲ್ಲಿ ನೋಡಿಕೊಂಡು ಈ ರೀತಿ ಮಾಡೋದ್ರಿಂದ ಅಲ್ಲಿ 1600 ಈಗ ನೀವು ಒಂದು ಬೃಹತ್ ಕಾರ್ಯಕ್ರಮ ನೀವೇನು ಎಷ್ಟು ಕೂಡ ಪಾಠ ಕಳೆದಲ್ಲ ಆ ಒಂದು 100 ಪಾಠದ ಬಗ್ಗೆ ನಾವು ಈ ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದೇವೆ. ಆ ಅಭ್ಯಾಸಕ್ಕೆ ನೀವು ಮನೆಯಲ್ಲಿ ಮಾಡಿಕೊಂಡು ಬರಬೇಕಂತ ಇವತ್ತಿನ ಪಾಠದಲ್ಲಿ ಮುಗಿಸೋಣ. ಮತ್ತೆ ನಾಳೆ ಹೊಸ ಪಾಠದೊಂದಿಗೆ ಪಾಠ ಪ್ರಾರಂಭಿಸೋಣ.